ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇಲ್ಲ, ತುಂಬ ಖುಷಿ ಆಯಿತು. ಒಂದು ಫಸ್ಟ್ ಸಿನಿಮಾಗೆ ಈ ಥರ ರೆಸ್ಪಾನ್ಸ್ ಸಿಕ್ಕಿರೋದಕ್ಕೆ. ಅಂದರೆ ಒಂದು ರೆಸ್ಪಾನ್ಸ್ ಸಿಕ್ಕಿದ್ರೆ ನೆಕ್ಸ್ಟ್ ಇನ್ನೊಂದೇನೋ ಮಾಡಬೇಕು ಅಂತ ಒಂದು ಕುತೂಹಲ ಹುಟ್ಟುತ್ತೆ. ಇಲ್ಲ ಇನ್ನೊಂದೇನೋ ಒಂದು ಬರೀಬೋದು ಅಂತ ಅನಿಸುತ್ತೆ, ಒಂದು ಧೈರ್ಯ ಬರುತ್ತೆ. ಸೊ ಆ ರೆಸ್ಪಾನ್ಸ್ ಸಿಗ್ತಿದೆ ನನಗೆ. ಅಲ್ಲ, ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇದ್ದಿದ್ದು ಕ್ಲೈಮ್ಯಾಕ್ಸಲ್ಲಿ ಅದು ಹೇಗಾಯಿತು ಅಂತ. ಅದನ್ನು ಕೊನೆಯಲ್ಲಿ ನೀವು ಅಂದರೆ ನೇಮ್ಸ್ ಬಂದಾಗಲೂ ಕೂಡ ಲಾಸ್ಟಲ್ಲಿ ಟೈಟಲ್ ಕಾರ್ಡ್ ಬಂದಾಗ್ಲೂ ಕೂರುವಂಗೆ ಮಾಡಿದ್ದೀರಾ, ಕೊನೆಗೆ ಅದನ್ನು ರಿವೀಲ್ ಮಾಡಿದ್ದೀರಾ. ಆ ಕ್ರಿಯೇಟಿವಿಟಿ ಹೆಂಗೆ ಅಂತ ಅಂದರೆ ಅನ್ನಿಸ್ತಿತ್ತು ಮುಂಚೆನೇ ಅದು ಒಂದು ಎರಡು ಎಲಿಮೆಂಟ್ಸಲ್ಲಿ ಇತ್ತು, ಅಲ್ಲಿಗೆ ಬರಬೇಕಿತ್ತು ಅಂತ. ಇಲ್ಲ ಅಲ್ಲಿ ತೋರಿಸ್ಬಿಟ್ರೆ ಹೇಳ್ಬಿಟ್ನಲ್ಲ ಕತೆ ಆಗೋಯ್ತು ಅಂತ. ಬಟ್ ನಾನು ಅದನ್ನು ಎಂಡಲ್ಲಿ ಇಟ್ಟರೆ ಅಟ್ಲೀಸ್ಟ್ ಅಲ್ಲಿ ಆ ಥರ ಸ್ಕ್ರೀನ್ ಪ್ಲೇ ಬರ್ಕೊಂಡು ಚೇಂಜ್ ಮಾಡ್ಕೊಂಡು ಅಲ್ಲಿಗೆ ಬರಲಿ ಅನ್ನೋ ಥರ. ಸೊ ವರ್ಕ್ ಆಯ್ತು, ಅಲ್ಲಿಗೆ ಬಂದಿದ್ದ. ಸೂಪರ್, ಒಳ್ಳೇದಾಗಲಿ. ಇದೇ ರೀತಿ ಒಳ್ಳೊಳ್ಳೆ ಕ್ರಿಯೇಟಿವ್ ಸಬ್ಜೆಕ್ಟ್ಗಳನ್ನ ಮುಂದಿನ ದಿನಗಳಲ್ಲೂ ತೆರೆಗೆ ತರೋದಕ್ಕೆ ಪ್ರಯತ್ನ ಮಾಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಇಲ್ಲ, ತುಂಬ ಖುಷಿ ಆಯಿತು. ಒಂದು ಫಸ್ಟ್ ಸಿನಿಮಾಗೆ ಈ ಥರ ರೆಸ್ಪಾನ್ಸ್ ಸಿಕ್ಕಿರೋದಕ್ಕೆ. ಅಂದರೆ ಒಂದು ರೆಸ್ಪಾನ್ಸ್ ಸಿಕ್ಕಿದ್ರೆ ನೆಕ್ಸ್ಟ್ ಇನ್ನೊಂದೇನೋ ಮಾಡಬೇಕು ಅಂತ ಒಂದು ಕುತೂಹಲ ಹುಟ್ಟುತ್ತೆ. ಇಲ್ಲ ಇನ್ನೊಂದೇನೋ ಒಂದು ಬರೀಬೋದು ಅಂತ ಅನಿಸುತ್ತೆ, ಒಂದು ಧೈರ್ಯ ಬರುತ್ತೆ. ಸೊ ಆ ರೆಸ್ಪಾನ್ಸ್ ಸಿಗ್ತಿದೆ ನನಗೆ. ಅಲ್ಲ, ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇದ್ದಿದ್ದು ಕ್ಲೈಮ್ಯಾಕ್ಸಲ್ಲಿ ಅದು ಹೇಗಾಯಿತು ಅಂತ. ಅದನ್ನು ಕೊನೆಯಲ್ಲಿ ನೀವು ಅಂದರೆ ನೇಮ್ಸ್ ಬಂದಾಗಲೂ ಕೂಡ ಲಾಸ್ಟಲ್ಲಿ ಟೈಟಲ್ ಕಾರ್ಡ್ ಬಂದಾಗ್ಲೂ ಕೂರುವಂಗೆ ಮಾಡಿದ್ದೀರಾ, ಕೊನೆಗೆ ಅದನ್ನು ರಿವೀಲ್ ಮಾಡಿದ್ದೀರಾ. ಆ ಕ್ರಿಯೇಟಿವಿಟಿ ಹೆಂಗೆ ಅಂತ ಅಂದರೆ ಅನ್ನಿಸ್ತಿತ್ತು ಮುಂಚೆನೇ ಅದು ಒಂದು ಎರಡು ಎಲಿಮೆಂಟ್ಸಲ್ಲಿ ಇತ್ತು, ಅಲ್ಲಿಗೆ ಬರಬೇಕಿತ್ತು ಅಂತ. ಇಲ್ಲ ಅಲ್ಲಿ ತೋರಿಸ್ಬಿಟ್ರೆ ಹೇಳ್ಬಿಟ್ನಲ್ಲ ಕತೆ ಆಗೋಯ್ತು ಅಂತ. ಬಟ್ ನಾನು ಅದನ್ನು ಎಂಡಲ್ಲಿ ಇಟ್ಟರೆ ಅಟ್ಲೀಸ್ಟ್ ಅಲ್ಲಿ ಆ ಥರ ಸ್ಕ್ರೀನ್ ಪ್ಲೇ ಬರ್ಕೊಂಡು ಚೇಂಜ್ ಮಾಡ್ಕೊಂಡು ಅಲ್ಲಿಗೆ ಬರಲಿ ಅನ್ನೋ ಥರ. ಸೊ ವರ್ಕ್ ಆಯ್ತು, ಅಲ್ಲಿಗೆ ಬಂದಿದ್ದ. ಸೂಪರ್, ಒಳ್ಳೇದಾಗಲಿ. ಇದೇ ರೀತಿ ಒಳ್ಳೊಳ್ಳೆ ಕ್ರಿಯೇಟಿವ್ ಸಬ್ಜೆಕ್ಟ್ಗಳನ್ನ ಮುಂದಿನ ದಿನಗಳಲ್ಲೂ ತೆರೆಗೆ ತರೋದಕ್ಕೆ ಪ್ರಯತ್ನ ಮಾಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್.